ನಾಳೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಆಗ್ತಿದ್ದಾರೆ. ದೆಹಲಿಯಿಂದ ಸುರ್ಜೇವಾಲಾ ಸಂದೇಶ ತರ್ತಾರ. ಈ ಪ್ರೋಸೆಸ್ ಯಾವ ಥರ ಆಗಬೇಕು ಅನ್ನುವಂಥ ಹೈಕಮಾಂಡ್ನ ಡೈರೆಕ್ಷನ್ಸ್ ಏನಿದ್ದಾವೆ ಅದನ್ನ ಹೊತ್ತು ನಾಳೆ ರಾಜ್ಯಕ್ಕೆ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಬಟ್ ಅದೇ ಸಂದೇಶವನ್ನು ಹೊತ್ತು ತರ್ತಾರಾ ಅನ್ನುವಂಥ ಪ್ರಶ್ನೆ. ಇನ್ನು ಆ ಒಂದು ಸ್ಥಿತ್ಯಂತರ ಏನಿದೆ, ಟ್ರಾನ್ಸಿಷನ್ ಸ್ಮೂತ್ ಆಗಿ ಆಗಬೇಕು, ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಅವಕಾಶ ಕೊಡಬಾರ್ದು, ನಾನಾ ರೀತಿಯಾದಂಥ ಚರ್ಚೆಗಳಿಗೆ ಊಹಾಪೋಹಗಳು ಹುಟ್ಟೋ ರೀತಿಯಲ್ಲಿ ಇರಬಾರ್ದು ಅಂತ ಹೇಳಿ ಒಂದು ಸ್ಮೂತ್ ಟ್ರಾನ್ಸಿಷನ್ಗೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಇದಕ್ಕಾಗಿ ನಾಳೆ ರಾಜ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಬರುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನು ನಿರ್ದೇಶನಗಳನ್ನು ಕೊಡುತ್ತೋ ಅದನ್ನು ಅವರು ಇಲ್ಲಿಗೆ ಹೊತ್ತು ತರ್ತಾರೆ. ಅದರ ಪ್ರಕಾರನೇ ಇಲ್ಲಿ ಟ್ರಾನ್ಸಿಷನ್ ಆಗುತ್ತೆ, ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಸೊ ನಾಳೆಯಿಂದ ಇದಕ್ಕೆ ಒಂದು ಚಾಲನೆ ಸಿಕ್ಕಂತೆ ಆಗುತ್ತೆ. ನಾಳೆ ರಾಜ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ಆ ಜವಾಬ್ದಾರಿಯನ್ನು ಹೊತ್ತು ತರ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ, ಅನಾವಶ್ಯಕ ಚರ್ಚೆಗಳಿಗೆ, ಊಹಾಪೋಹಗಳಿಗೆ ಎಡೆಮಾಡಿ ಕೊಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಏನು ನಿರ್ದೇಶನವನ್ನು ಕೊಟ್ಟಿದೆ ಅಥವಾ ಕೊಡುತ್ತೆ ಅದನ್ನು ತಂದು ಆ್ಯಸ್ ಇಟ್ ಈಸ್ ಅದನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥ ಜವಾಬ್ದಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೇಲಿರುತ್ತೆ. ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಈ ಎಲ್ಲ ಒಂದು ಪ್ರೋಸೆಸ್ ಮುಕ್ತಾಯವಾಗಬೇಕು ಅದರ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಅವರು ಆಗಮಿಸುತ್ತಿದ್ದಾರೆ ಅನ್ನುವಂಥ ಒಂದು ಅಪ್ಡೇಟೆಡ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.